ಪ್ರೈಸ್ ಲಾರ್ಡ್. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ 128ನೆಯ ಕೀರ್ತನೆ 1 ಮತ್ತು 2ನೇ ವಾಕ್ಯ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು. ಹೌದು ಪ್ರಿಯರೇ, ಯೆಹೋವನಲ್ಲಿ ಭರವಸೆ ಇಟ್ಟಿರುವಂತಹ ನಾವೆಲ್ಲರೂ ಕೂಡ ಕ್ರಿಸ್ತನಲ್ಲಿ ನಾವು ಎಲ್ಲವನ್ನ ಎದುರು ನೋಡುವಾಗ ಆತನ ಭಯದಲ್ಲಿ ಭಕ್ತಿಯಲ್ಲಿಯೂ ಆತನ ಮಾರ್ಗಗಳಲ್ಲಿ ನಾವು ನಡೆಯುವಾಗ ದೇವರ ವಾಕ್ಯವು ಕೀರ್ತನೆಗಾರನು ಹೇಳಿದ ಪ್ರಕಾರವಾಗಿ ನಮ್ಮ ಕಷ್ಟಾರ್ಜಿತವನ್ನ, ಅಂದರೆ ನೀವು ಏನೆಲ್ಲ ಕಷ್ಟಪಟ್ಟು ಗಳಿಸಿರುತ್ತೀರೋ, ಏನೆಲ್ಲ ಸಂಪಾದನೆ ಮಾಡಿದ್ದೀರೋ ಎಲ್ಲವನ್ನು ಕೂಡ ನೀವೇ ಅನುಭವಿಸುವಂತಹ ಆಶೀರ್ವಾದವನ್ನ ದೇವರು ಕೊಡುವಾತನಾಗಿದ್ದಾನೆ. ಆದುದರಿಂದ ನೀವು ದೇವರ ಮಾರ್ಗದಲ್ಲಿ ಆತನ ಭಯ ಭಕ್ತಿಯಲ್ಲಿ ಈ ದಿನವನ್ನ ನಡೆಸುವಂತವರಾಗಿರಿ. ಯಾರು ನಮ್ಮನ್ನ ನೋಡಿದರೂ, ಯಾರು ನಮ್ಮನ್ನ ನೋಡಿಲ್ಲದೆ ಇದ್ದರೂ ಕೂಡ ದೇವರ ಕಣ್ಣುಗಳು ನಮ್ಮ ಮೇಲೆ ಇವೆ. ಆತನ ಭಯ, ಆತನ ಭಕ್ತಿ ನಮ್ಮ ಜೀವಿತದಲ್ಲಿ ಇರುವಾಗ ಖಂಡಿತವಾಗಿಯೂ ದೇವರ ವಾಕ್ಯದ ಪ್ರಕಾರವಾಗಿ ನಿಮ್ಮ ಕಷ್ಟಾರ್ಜಿತವನ್ನ ನೀವು ಅನುಭವಿಸಿ ನೀವು ಧನ್ಯರಾಗಿ ಸದಾ ಕಾಲವು ನಿಮಗೆ ಶುಭವಿರುವುದು ಎಂಬುದಾಗಿ ಹೇಳಲು ಬಯಸುತ್ತೇನೆ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ಈ ದಿನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಿರುವಂತಹ ಪ್ರತಿಯೊಬ್ಬ ದೇವ ಜನರಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಎಲ್ಲರನ್ನು ನೀವು ಆಶೀರ್ವದಿಸಿ ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೆ ನಿನ್ನ ಭಯ ಭಕ್ತಿಯಿಂದ ನಡೆಯುವ ಹಾಗೆ, ನಿನ್ನ ಮಾರ್ಗಗಳಲ್ಲಿ ನಡೆಯುವ ಹಾಗೆ ಅವರಿಗೆ ನಿನ್ನ ಕೃಪೆಯನ್ನು ಪಾಲಿಸಿ ನೀಡು ಕರ್ತನೆ. ಲೋಕದ ಎಷ್ಟೋ ಹೋರಾಟಗಳಲ್ಲಿ ಅಪ್ಪ ಅವರು ಬಿದ್ದು ಹೋಗದ ಹಾಗೆ ಕರ್ತನೆ ನಿನ್ನ ಭಯ ಭಕ್ತಿಯಲ್ಲಿ ನಡೆಯುವಂತೆ ನೀನು ಆಶೀರ್ವದಿಸು. ಅದರ ಮೂಲಕವಾಗಿ ಕರ್ತನೆ ನಮ್ಮೆಲ್ಲರ ಕರ್ತನೆ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಿರುವಂತಹ ಪ್ರತಿಯೊಬ್ಬೊಬ್ಬರ ಕಷ್ಟಾರ್ಜಿತವನ್ನ ಅವರೇ ಅನುಭವಿಸುವ ಹಾಗೆ ಅವರ ಜೀವಿತದಲ್ಲಿ ಸದಾ ಕಾಲವು ಕರ್ತನೆ ಶುಭವು ಅವರನ್ನ ಕಾಯುವಂತೆ, ಅವರ ಜೀವಿತದಲ್ಲಿ ಉಂಟಾಗುವಂತೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೆನ್.